ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಂಗೆ ಭಾಳ ಖುಷಿ ಆಗತೈತಿ, ಯಾಕಂದರೆ ನಾವು ಫೈನಲಿ ವಾಟರ್ ಪ್ಯೂರಿಫೈಯರ್ ತೊಗೊಂಡಿದ್ವಿ. ಇವಾಗ ಜಸ್ಟ್ ಟೆಕ್ನಿಷಿಯನ್ಸ್ ಬಂದು ಇನ್ಸ್ಟಾಲ್ ಮಾಡಿ ಎಲ್ಲ ಸೆಟಪ್ ಮಾಡಿ ಡೀಟೇಲ್ಸ್ ಕೂಡ ಹೇಳಿಕೊಟ್ಟು ಹೋದರು. ಆಮೇಲೆ ನಮ್ಮ ಮನೆಯಲ್ಲಿ ಏನೇ ಒಂದು ಹೊಸ ವಸ್ತುನ ತೊಗೊಂಡ್ರು ನಾನು ಆಲ್ವೇಸ್ ಪೂಜೆ ಮಾಡ್ತೀನಿ. ಸೊ ಇದಕ್ಕೂ ನಾನು ಚೆನ್ನಾಗಿ ಪೂಜೆ ಮಾಡಿದೆ. ಹಾಗೆ ಸಾಯಂಕಾಲ ದೀಪ ಹಚ್ಚಬೇಕಂತ ದೀಪದ ಜೊತೆನೇ ಹಾಗೆ ಪೂಜೆ ಮಾಡ್ಕೊಂಡ್ಬಿಟ್ಟೆ. ನಿಮ್ಗೆ ಇನ್ನೊಂದು ಗೊತ್ತಾ, ನನ್ನ ಹಸ್ಬೆಂಡ್ಗೆ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿಬಿಟ್ಟೈತಿ. 1.5 ಮಂತ್ ಆಯಿತು, ಸರ್ಜರಿ ಆಗಿದೆ ಅವ್ರದ್ದು. ಸೊ POP ಹಾಕಿದ್ರಿಂದ ಅವ್ರು ಏನೂ 3 ಮಂತ್ಸ್ವರೆಗೂ ಏನೂ ಲಿಫ್ಟ್ ಮಾಡುವಂಗಿಲ್ಲ, ಹೆವಿ ಇದ್ದಿದ್ದು. ಸೊ ಅದಕ್ಕೆ ನಾನು 1.5 ಮಂತ್ಸಿಂದನೂ ನಾನು ನೀರು ಕೆಳಗಿಂದ ಫ್ಲೋರಿಂದ ಸೆಕೆಂಡ್ ಫ್ಲೋರ್ವರೆಗೂ ಎಲ್ಲ ಎತ್ಕೊಂಡು ನಾನೇ ಬರಾತಿದ್ದೆ. ಆಮೇಲೆ ನಂಗೆ ಸೆಕ್ಷನ್ ಆಗಿದ್ರಿಂದ ಹೆಂಗಪ್ಪ ಅಂದ್ರೆ ಏನೂ ಪೇನ್ ಎಷ್ಟೇ ಆದ್ರೂ ಸಹಿಸ್ಕೊಂಡು ಕೆಳಗಿನ ಸೆಕೆಂಡ್ ಫ್ಲೋರ್ವರೆಗೂ ತೊಗೊಂಡು ಬರಾತಿದ್ದೆ. ಆದರೂ ಸ್ಟಿಲ್ ಹೆಂಗೋ ನೈಟೆಲ್ಲ ಮಲ್ಗೋಕೆ ಆಗ್ತಿಲ್ಲ, ಅಷ್ಟೊಂದು ಹೆವಿ ಬ್ಯಾಕ್ ಪೇನ್ ಆಗಕ್ಕೆ ಬಿಡ್ತು. ಅಷ್ಟಾದ್ರೂ ಅವ್ರಿಗೆ ಹೇಳಿಲ್ಲ, ಯಾಕೆ ಆಲ್ರೆಡಿ ಸರ್ಜರಿ ಆಗಿ ಅವ್ರಿಗೆ ಇಷ್ಟೆಲ್ಲ ಕಷ್ಟ ಬಿಟ್ಟೈತಿ, ಇದೇನು ದೊಡ್ಡದಲ್ಲ ಅನ್ಕೊಂಡು ಸುಮ್ಮನೆ ಇದ್ದೆ. ಆದ್ರೂ ಬ್ಯಾಕ್ ಪೇನ್ ಜಾಸ್ತಿ ಹಾಕೊಂತ ಭಾಳ ಸುಸ್ತನ್ಸಿ ಮಲ್ಕೊಳಕ್ಕೆ ಬಿಟ್ಟಲ್ಲ. ಅದಕ್ಕೆ ಅವ್ರು ನಾನು ಹೇಳಿಲ್ಲ ಅಂತಂದ್ರೆ ಅವರೇ ತಿಳ್ಕೊಂಡು, ಇಲ್ಲ ನಾನು ಪ್ಯೂರಿಫೈಯರ್ ಹಾಕಿ ಸೆಟಪ್ ಮಾಡ್ಕೊಂಡ್ಬಿಡ್ತೀನಿ, ಇನ್ಸ್ಟಾಲ್ ಮಾಡ್ತೀನಿ, ನಾನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿ ಸರ್ಪ್ರೈಸ್ ಕೊಟ್ಬಿಟ್ರು. ಯಾಕ್ರಿ ಎದಕ್ಕೆ ಮಾಡೋಕ್ಕೆ ಹೋಗಿದ್ರೆ, ನಾನು ತರ್ತಿದ್ನೇ ಬಿಡು, ಏನು ಸ್ವಲ್ಪ ದಿನ ಅಲ್ಲ, ಆಮೇಲೆ ಮತ್ತೆ ನೀವೇ ತೊಗೊಂಬರ್ತಿರಲ್ಲ ಅಂತಂದ್ರೆ. ಆದರೂ ಅವ್ರು ಕೇಳಿಲ್ಲ, ಹಂಗೆ ಆರ್ಡರ್ ಕೊಟ್ಟಿದ್ರು. ಇವಾಗ ಬೆಳಗ್ಗೆ ಬಂದು ಸೆಟಪ್ ಮಾಡಿಕೊಟ್ಟು ಎಲ್ಲ ಇನ್ಸ್ಟಾಲ್ ಮಾಡಿ ಹೋದ್ರು ಅವರು. ಸೊ ನನ್ನ ಲೈಫ್ನಾಗ ನಂಗೆ ಏನೇ ಒಂದು ಕಷ್ಟ ಇರಲಿ ಸುಖ ಇರಲಿ ಪಟ್ನಿ ಇಮಿಡಿಯೇಟ್ಲಿ ಅದು ನಂದು ಹೇಳಿಲ್ಲ ಅಂದ್ರೆ ತಿಳ್ಕೊಂಡು ಚಿಕ್ಕ ವಿಷಯದಲ್ಲ ನನ್ನ ಜೊತೆಗೆ ಇರ್ತಾರೆ, ನನ್ನ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ನಾನು ನಿಜವಾಗ್ಲೂ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಈ ಥರ ಲೈಫ್ನಲ್ಲಿ ನನಗೆ ಈ ಥರ ಮುದ್ದಿನಂಥ ಗಂಡ ಸಿಕ್ಕಿದ್ದಕ್ಕೆ. ಈಕೆ ಶ್ರಾವಣಿ ಅಂತ ಹೇಳಿ ನಮ್ಮ ಅಣ್ಣನ ಮಗಳ, ನನ್ನ ಮುದ್ದಿನ ಶಶಿಕಿ. ಪ್ಯೂರಿಫೈಯರ್ ಬಂದಂಗಿಂದ ಕೇಳೋದು ಒಂದೇ ಒಂದು ಮಾತಕ್ಕಿಂದ, ಅತ್ತಿ ಯಾವಾಗ ಚಾಲು ಆಗೈತಿ, ಅತ್ತಿನ ಯಾವಾಗ ನೀರು ಕುಡಿಲಿ, ಬರೀ ಇದೇ ಕೇಳಕ್ಕೆ ಬಿಟ್ಟಾಳ. ಆಯ್ತು, ಫಸ್ಟ್ ಓಪನಿಂಗ್ ನನಗಂತೂ ಹೆಣ್ಮಗು ಇಲ್ಲ ಗಂಡು ಮಗು ಐತಿ. ಸೊ ನಮ್ಮ ಮನೆ ಮಹಾಲಕ್ಷ್ಮಿಕಿನೇ ಫಸ್ಟ್ ಆಕಿನೇ ಓಪನಿಂಗ್ ಮಾಡಿಬಿಡ್ಲಿ. ಸೊನು ಹೋಗಿ ನೀರು ಕುಡಿ, ನೀನೇ ಫಸ್ಟ್ ಓಪನ್ ಮಾಡು. ಸೊನು ಹೋಗಿ. ಈಗ ಇರೋ ಹೈಟಿಗೆ ಅದು ಸುದೇಕ ನೆಲ್ಕಂಗಿಲ್ಲ, ಆದ್ರೂ ಕಾಲು ಎತ್ತರಿಸಿ ನಿಂದಿರ್ತಾ ನಮ್ಮ ಮನೆ ಮಹಾಲಕ್ಷ್ಮಿ. ಈ ಕಡೆ ನೋಡಿ ಕುಡಿ, ನೋಡ್ತಾರೆ ನಿಂಗೂ ಒಂದು ಸ್ವಲ್ಪ ಹೆಂಗೆ ಚಲೋ ನೀರು ಸೌಕಾಸ್ ಬೀಳ್ತಿ. ಫಸ್ಟ್ ನೀನೇ ತಂಗಿ ಕೊಡೋದಕ್ಕೆ ಹೆಂಗೆ ಅನಿಸ್ತದ? ಈ ಡಬ್ಬಿ ನೀರು ತರ್ತಿದ್ದು ಅದು ಇದಕ್ಕೆ ಹೆಂಗೆ ಅನಿಸ್ತೈತಿ? ಹೌದಾ? ಇದು ವಾಟರ್ ಲೆವೆಲ್ ಟೆಸ್ಟ್ ಮಾಡೋದು. ಇದು ಆ್ಯಕ್ಚುಲಿ 50ಇಂದ 150 160 ಇದ್ರೂ ಅದು ಲೆವೆಲ್ ಚಲೋ ಅಂತ ಹೇಳಿದ್ರು ಅವರು. 90 ಐತಿ, ಚಲೋ ಐತಿ. ಸೋನು ಆಯ್ತವ, ನೀ ಬಂದಿದ್ದಕ್ಕೆ ಪ್ಯೂರಿಫೈಯರ್ ತೊಂದ್ವಿ, ಎಲ್ಲ ತೊಂದ್ವಿ. ಇದೇ ಖುಷಿ ನಿಂಗೆ ಏನು ಮಾಡ್ಕೊಡ್ಲಿ ಹೇಳು ಏನು ಮಾಡಲಿ? ಏನು ಫ್ರೆಂಚ್ ಫ್ರೈಸಾ? ಹಾಂ ಫ್ರೈಸ್ ಹೆಂಗನಕತ್ತಾವ ನೋಡು. ಆಯ್ತು, ಇವಾಗ ಮಾಡ್ತೀನಿ, ಫಸ್ಟ್ ನೀನೇ ತಿನ್ನತಿ. ನಮ್ಗೆ ಎಷ್ಟು ಚೆನ್ನಾಗಿ ಅವ್ರು ನೋಡ್ಕೊತಾರೆ ಅನ್ನೋದೇ ಮೇನ್ ಐತಿ. ನಿಜ ಹೇಳ್ತೀನಿ, ನಮ್ಮ ತಂದೆ ತಾಯಿಗಿಂತ ಹೆಚ್ಚಿಗೆ ನನಗೆ ಪ್ರೀತಿ ಕಾಳಜಿ ಮಾಡ್ತಾರು ಪ್ರತಿಯೊಂದ್ರಲ್ಲಿ. ರೀ ನನಗೆ ಅದು ಬೇಕು ರೀ, ನಾನು ಇದು ಮಾಡ್ಬೇಕಂತ ನಾತೀನಿ, ಹಂಗೆ ಹಿಂಗೇನೇ ಹೇಳಿದ್ರು ಪ್ರತಿಯೊಂದಕ್ಕೂ ನಂಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅವರು. ಸಾಕು, ನನಗೆ ಇದಕ್ಕಿಂತ ಹೆಚ್ಚಿನ ದೇವರಲ್ಲಿ ಯಾವತ್ತೂ ಏನೂ ಕೇಳ್ಕೊಳ್ಳೋದಿಲ್ಲ. ನನ್ನ ಗಂಡನ ಪ್ರೀತಿ ನಂದು ಸದಾ ಯಾವತ್ತೂ ಹಿಂಗೆ ಇರಬೇಕು ಅನ್ನೋದೇ ನಾನು ಯಾವಾಗಲೂ ಕೇಳ್ಕೊಳ್ಳೋದು. ಏನು ತಾಯಿ, ಏನು ಬಂಗಾರಿ? ಸೊ ಅದಕ್ಕೆ ಈ ಖುಷಿ ಒಳಗೆ ನಾನು ಪ್ಯೂರಿಫೈರ್ ತಂದಿದ್ದಕ್ಕೆಲ್ಲ ಸ್ವೀಟ್ ಮಾಡ್ಬೇಕು ಅಂದ್ಕೊಂಡೆ. ನಮ್ಮ ಪುಟ್ಟನೂ ಸ್ವೀಟ್ ತಿನ್ನಲ್ಲ, ನಮ್ಮ ಹಬ್ಬಿನೂ ಸ್ವೀಟ್ ತಿನ್ನಲ್ಲ. ಅದೇನು ತಿಂದು ನಾನು ಒಬ್ಬಳೇ ತಿನ್ಬೇಕು. ಅದಕ್ಕೆ ನಮ್ಮ ಸೊನು ಕೇಳೋಂತ ಹೇಳ್ರಿ, ಆಕೆ ಏನು ಹೇಳ್ತಾಳೆ ಅದೇ ಮಾಡೋಣ. ಇದು ಮಸಾಲೆ ಫ್ರೆಂಚ್ ಫ್ರೈಸ್ ಮಾಡತ್ತೀನಿ ನನಗೆ. ಸ್ವಲ್ಪ ಬಾಯಿಗೆ ಸ್ವಲ್ಪ ಎಲ್ಲ ಥರ ಟೇಸ್ಟ್ ಕೊಡಲಿ ಮಸಾಲ ಅಂಥೇಳಿ. ಹಾಲು ಇದು ಮಾಮ ಕೊಡು. ಸ್ಮೆಲ್ ಪುಟ್ಟ ಎದ್ದಾನೆ ನೋಡ್ಕೊಂಡು ನೋಡು ಒಂದ್ಸಲ. ಸೊನು, ನಮ್ಮ ಸೊನಕ್ಕೂಗ ಅಡ್ಗೆ ಮಾಡೋದು ಹೇಳ್ಕೊಡ್ತೀನಿ ರೀ. ಬಾ ನೀನು ಈ ಕಡೆ ಹೇಳ್ಕೊಡ್ತೀನಿ. ಯಾಕಂದ್ರೆ ನಾಳೆ ನನ್ನ ಮಗನಿಗೆ ಮದುವೆ ಬರಕ್ಕೆ ಈಕಿನಿ ನೋಡಿ ಎಷ್ಟು ಚಂದ ಗುಂಡು ಮಾಲಷ್ಟು ಇದ್ದಂಗೆ ಅದ ನಮ್ಮ ಸುಷ್ಮದ್ದು. ಸೊನಕ್ಕಲ್ಲಿ ಹಾಯ್ ಮಾಡಲ್ರಿ. ಬಿಳಿ ಬತ್ತಿ ಉಂಡಿ ನನ್ನ ಸುಷ್ಮದ್ದಕ್ಕ. ಆಯ್ತು, ಮಾಡಲ್ಲ, ನೀನೇ ತಿನ್ಬಿಡ, ನಮ್ಗೇನು ಉಳ್ಸಕ್ಕೆ ಹೋಗ್ಬೇಡ ತೆಂಗಿನಿ. ನಮ್ಮ ಪುಟ್ಟ ಜಸ್ಟ್ ಎದ್ದ, ಏನೋ ಗೊತ್ತಿಲ್ಲ, ಇದು ಫ್ರೆಂಚ್ ಫ್ರೈಸ್ ಮಾಡತ್ತಿ ಸ್ಮೆಲ್ ಹೋಯ್ತಾನೋ ಮುಗಿಗೆ, ಅದಕ್ಕೆ ಜಲ್ದಿ ಎದ್ಬಿಟ್ಟ. ಹೌದಾ ಪಪ್ಪ? ಪುಟ್ಟ ಏನು ಬೇಕು ಏನು ಇದಾ ತಿಂತಿ? ಹೆಂಗೆ ತಿಂತಿ ತೋರಿಸು, ನೀ ಹೆಂಗೆ ತಿಂತಿ ತೋರಿಸು, ಹೆಂಗೆ ತಿಂತಿ?
ಅದು ಬೇಕು ತಡಿ ಪಪ್ಪ ಆಗಲಿ ಬಂಗಾರಿ ಅಲ್ಲಿ ನೋಡಲಿ ಹಾಯ್ ಮಾಡು ತಮ್ಮ ಹಾಯ್ ಮಾಡು ಮಾಡು ಉಮ್ಮ ಕಡೆ ಉಮ್ಮ ಉಮ್ಮ ಅಯ್ಯ ಬಂಗಾರಿ ಮಾಡ್ಬಳ್ಳಿ ತಮ್ಮ ನೀನು ಅದರಕ್ಕತ್ಲೆ ತಮ್ಮ ಮಾಡ್ಲೆ ಹಂಗೆ ಕೈ ಮಾಡಿದ್ರೆ ಏನು ಹೇಳಿ ಕರೆಕ್ಟಾಗಿ ಏನು ಬೇಕು ಏನು ಬೇಕು ಇದಾ ಬಂಗಾರಿ ಸೊನ್ನೆ ಸೊಪ್ಪು ತಿನ್ನಿಸು ಪುಟ್ಟ ಏನು ಕ್ಯಾರೇ ಇಲ್ಲ ತಿನ್ನಿಸು ಪುಟ್ಟ ಸೊನ್ನೆ ತಿನ್ನಿಸು ಸ್ವಲ್ಪ ತಿನ್ನಿಸು ಕೊಡು ಕೊಡು ತಿನ್ನಿಸು ಮಸಾಲ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ರೆಡಿ ಆಗೈತಿ ಆಲ್ರೆಡಿ ಇದು ಜಾಸ್ತಿನೇ ಮಾಡಿದ್ನಿ ಅದ್ರೊಳಗೆ ಇಬ್ಬರು ಇವರು ಅವಾಗೆ ಹತ್ಕೊಂಡು ಬಿಟ್ಟಿದ್ರ ನಮ್ಮ ಪುಟ್ಟ ಅಂತ್ರು ಹಾ ಹಾ ಅನ್ನೋದು ಬರೋದು ತಿನ್ನೋದು ಹೋಗೋದು ಹಲೋ ಹಲೋ ಏನಿದು ಕೇಳ ಪುಟ್ಟ ಸುಡುತ್ತಾ ಇದು ಆ್ಯಕ್ಚುಲಿ ಅವ್ರ ಡ್ಯಾಡಿದು ಏನೋ ಅವ್ರಿಗೆ ರೂಢಿ ಹಾಕಿಲ್ಲ ಆದ್ರೂ ನೋಡ್ರಿ ಹೆಂಗೆ ಮಾಡ್ತಾನ ಅವನು ಏನು ಮಾಡಿದ್ರು ನಾನೇ ಜಾಸ್ತಿ ತಿನ್ನೋದು ಇದೆಲ್ಲ ಏನೇ ಇದ್ರೂ ಬಟ್ ಇವನಿಗಷ್ಟು ಹಾಕಿಲ್ಲ ನಾವು ರಾಟಿ ಆದರೂ ಅವ್ನಿಗೆ ಏನು ಮಾಡಿ ನಾವು ತಿನ್ನೋದು ನೋಡಿ ಅವನು ಅವಾಗ ಒಂದು ಸ್ವಲ್ಪ ತಿಂತಿರ್ತಾನೆ ಅವ್ನು ತಿನ್ನೋಕ್ಕಿಂತ ಮುಂಚಿನ ಪಟ್ಟೆ ನಾವು ಖಾಲಿ ಮಾಡ್ಬೇಕೀಗ ಏನು ಸೋನು ಹೆಂಗೆ ಚಲೋಗೈತೆ ಬಾಯಿ ಬಿಚ್ಚಿ ಮಾತಾಡಿ ಮೂಕದೇನು ಅಷ್ಟೇ ಆಕಿನ ಮಾತಿ ಇಷ್ಟೇ ಆ ರೀ ಸಾಯಬ್ಬ ಸಾಕು ಪುಟ್ಟ ಅದಕ್ಕೆ ಹತ್ಕೊಂಡ್ಬಿಟ್ಟ ನೀವನ ನಾ ಮಾಡಿದ್ದು ಸೋನಿ ಆಕಿನ ಹೆಸರು ನೀ ತಿನ್ನತ್ತೇನ ಹಾಂ ತನಗೆ ಏನಾರು ಇಷ್ಟ ಆಗಿದ್ದು ಏನಾರು ಮಾಡಿದ್ದು ಅಂದ್ರೆ ಮುಗೀತು ಈ ಥರ ತಿನ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಹಾಂ ಪುಟ್ಟ ಡ್ಯಾನ್ಸ್ ಸಾಕು ಬಂಗಾರಿ ಪುಟ್ಟ ಡ್ಯಾನ್ಸ್ ನೋಡು ಅವಿ ತಿನ್ಕೊ ಡ್ಯಾನ್ಸ್ ಮಾಡು ಹಾಂ 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 ಹೀರೋ ಒಡಿ ಡ್ಯಾನ್ಸ್ ಸೊ ನೀನು ಮಾ ಡ್ಯಾನ್ಸ್ ಬೋತ್ ಹ್ಯಾಂಡ್ಸ್ ಶಾಕು ನೋಡು ಅವನಿಗೆ ಹಿಂಗೆ ಎದ್ದುಕೊಂಡು ತಿನ್ಬೇಕು ಅನ್ನೋದು ಹೆಂಗೆ ಗೊತ್ತದ ನೋಡು ಅವನಿಗೆ ಅವ್ನು ಕುಡಿಯಾತನ ಅವನು ಒಂಥರ ಚೀಪದು ಪುಟ್ಟ ಸಾಕು ಬಂಗಾರಿ ಸಾಕು ನಡಿ ನೀನು ಸಾಕು ನೋ 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 ಎನಫ್ ಹಾಂ ಸಾಕು ನೋ ಸಾಕು ಕೊಡಲ್ಲ ಶಟು ಏನು ಮಾಡ್ತೀವ ಮದುವೆ ಆಗ್ತಿಲ್ಲ ಒಟ್ಟು ಹಾಂ ಮದುವೆ ಆಗಲ್ಲ ಹಿಂಗೆ ಇರ್ತೆ ಸೋನಾ ಆತಿಲ್ಲ ನಮ್ಮ ಪುಟ್ಟ ಮದುವೆ ಆಗಲ್ಲ ಮಗಳೇ ಇಟ್ಟು ಚಂದ ಅಡುಗೆ ಮಾಡ್ಕೊಡ್ತೀನಿ ಎಲ್ಲ ಮಾಡ್ತೀನಿ ಇಂಥ ಅತ್ತಿ ಸಿಗ್ಬೇಕು ಪುಣ್ಯ ಮಾಡಿ ನೀನೇ ಕುಂತು ತಿಂತಿ ಬೆಂಗಳೂರಿನಾಗ ರೈಟ್ ನಾವು ಮಳೆ ಬರಾಕತ್ಬಿಟ್ಟೈತಿ ಇಂಥ ಬಿಸಿಲು ಒಳಗೆ ನಮ್ಮ ಕಡೆ ಬಿಜಾಪುರ ಆ ಕಡೆ ಎಲ್ಲ ಮಳೆ ಆದ್ರೆ ಎಷ್ಟು ಚಲೋ ಐತೆ ಹಾಂ ನಾವು ಸೊ ಮಾತಾಡೋದು ತಿನ್ಸಿಬಿಡ್ತಾವ ಬೆಂಗಳೂರಿನಾಗ ಮಸ್ತ್ ಮಳೆ ಆಗತೈತಿ ಆಮೇಲೆ ಪ್ಯೂರಿಫೈಯರ್ ಬಿ ತೊಗೊಂಡಿದ್ವಿ ಸೊ ಅದೇ ಖುಷಿ ಒಳಗೆ ಈ ಕ್ಲೈಮೇಟ್ಗೂ ಚಂದ ಬಿಸಿ ತಿನ್ನಾಕತ್ತೀವಿ ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು